ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಮರಳಿ ಪ್ರಕೃತಿಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇನ್ನು ಬಾಯಿಹುಣ್ಣಿನ ಪರಿಹಾರ ಏನು ಅಂತ ನೋಡ್ತಾ ಬಂದ್ರೆ, ಕೆಲವು ನ್ಯಾಚುರಲ್ ಆಗಿ ಸಿಗುವಂಥ, ಪ್ರಾಕೃತಿಕವಾಗಿ ಸಿಗುವಂತಹ ಆಹಾರ ಪಥ್ಯ ಮಾಡೋದ್ರಿಂದ ಕೂಡ ಆಗ್ತದೆ. ಅಂದರೆ ಕೆಲವು ರೀತಿಯ, ಈಗ ಜೀರಿಗೆ ಮತ್ತು ಬೆಣ್ಣೆ ಅವೆರಡನ್ನು ಮಿಕ್ಸ್ ಮಾಡಿ ನಿಧಾನಕ್ಕೆ ಜಗ್ದು ತಿನ್ನುವಂಥದ್ದು, ಅಥವಾ ಜೀರಿಗೆ ಮತ್ತು ಒಣ ದ್ರಾಕ್ಷಿ ಇವನ್ನ ನಿಧಾನವಾಗಿ ಜಗ್ದು ತಿನ್ನುವಂಥದ್ದು, ಇವೆಲ್ಲ ಕೂಡ ಬಾಯಿಹುಣ್ಣನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿ ಆಗ್ತವೆ. ಯಾಕಂದರೆ ಈ ಬಾಯಿಹುಣ್ಣು ಅದು ಯಾವ ಆಹಾರವನ್ನು ತಿಂದರೆ ಕೂಡ ಅಲ್ಲಿ ಉರಿ ಬರುವಂಥದ್ದು, ನೀರು ಕುಡಿದ್ರೆ ಸಮೇತ ಅಲ್ಲಿ ಉರಿಯುವಂಥದ್ದು. ಹಾಗಾಗಿ ಈ ಬೆಣ್ಣೆ, ಜೀರಿಗೆ ಅವೆಲ್ಲ ತಂಪು ದೇಹಕ್ಕೆ, ಅವನ್ನು ನೀವು ತಿನ್ನೋದ್ರಿಂದ, ಅಥವಾ ಒಣದ್ರಾಕ್ಷಿ ಇರಬಹುದು, ಇವೆಲ್ಲ ಕೂಡ ದೇಹಕ್ಕೆ ತಂಪು ಮಾಡುವಂಥದ್ದು. ಹಾಗಾಗಿ ನಿಮ್ಮ ಬಾಯಿಹುಣ್ಣಿಗೆ ಅದು ಸಹಕಾರಿ ಆಗ್ತದೆ. ಇನ್ನು ಪೇರಳೆ ಎಲೆಯ ಚಿಗುರು ಅದನ್ನು ಜಗ್ದು ತಿನ್ನೋದು ಕೂಡ ಬಾಯಿಹುಣ್ಣಿಗೆ ಬಹಳ ಒಳ್ಳೆ ಮದ್ದು. ಇನ್ನು ಜೇನನ್ನ ಬಾಯಲ್ಲಿ ಸ್ವಲ್ಪ ಹೊತ್ತು ಇಟ್ಟುಕೊಂಡು ಮತ್ತೆ ನೀವು ನುಂಗುವಂಥದ್ದು, ಅದು ಕೂಡ ಬಾಯಿಹುಣ್ಣಿಗೆ ಬಹಳಷ್ಟು ಸಹಕಾರಿ ಆಗ್ತದೆ. ಯಾಕಂದ್ರೆ ಈ ಜೇನು ಅನ್ನುವಂಥದ್ದು ಸುಟ್ಟ ಗಾಯಗಳಿಗೆ ಕೂಡ ಅದನ್ನ ಹಚ್ತಾರೆ ನೋಡಿ. ಅದೇ ರೀತಿ ಈ ಬಾಯಿಹುಣ್ಣು ಕೂಡ ಹೀಟ್ ಆದ್ರಿಂದ ಬರುವಂಥದ್ದು. ಈ ಜೇನುತುಪ್ಪವನ್ನು ಬಾಯಲ್ಲಿ ಸವರಿ ಅಥವಾ ಆ ಬಾಯಿಹುಣ್ಣಿನ ಹತ್ರ ನೀವು ಸ್ವಲ್ಪ ಹೊತ್ತು ಇಟ್ಕೊಳ್ಳಿಕ್ಕಾದ್ರೆ ಇಟ್ಕೊಳ್ಳಿ, ಆಮೇಲೆ ಅದನ್ನು ನುಂಗುವಂಥದ್ದು ಒಂದು 10 ನಿಮಿಷ ಬಾಯಲ್ಲಿ ಇಟ್ಕೊಂಡು, ಅದು ಕೂಡ ನಿಮಗೆ ಬಹಳಷ್ಟು ಸಹಕಾರಿ ಆಗ್ತದೆ. ಇನ್ನು ಆಯಿಲ್ ಪುಲ್ಲಿಂಗ್, ಇದು ಬಹಳಷ್ಟು ಬೆನಿಫಿಟ್ ಇರುವಂತಹ ಒಂದು ಥೆರಪಿ. ಈ ತೆಂಗಿನ ಎಣ್ಣೆಯನ್ನು, ಶುದ್ಧವಾದ ತೆಂಗಿನ ಎಣ್ಣೆಯನ್ನು ಕೆಲವು ಸ್ಪೂನ್ಸ್ ತಗೊಂಡು ಬಾಯಲ್ಲಿ ಇಟ್ಕೊಂಡು ಬಾಯನ್ನು ಮುಕ್ಕಳಿಸುವಂಥದ್ದು. ಒಂದು 10 ನಿಮಿಷ ಚೆನ್ನಾಗಿ ಬಾಯನ್ನು ಮುಕ್ಕಳಿಸಿ ಬಾಯಲ್ಲಿ ಇಟ್ಕೊಂಡು ಮತ್ತೆ ಅದನ್ನು ಉಗಿಯುವಂಥದ್ದು. ಇದು ಕೂಡ ನ್ಯಾಚುರಲ್ ಮಸಾಜಿಂಗ್ ಎಫೆಕ್ಟು ಕೊಡ್ತದೆ ಮತ್ತು ಆ ಬಾಯಿ ಹುಣ್ಣನ್ನು ಬಹಳಷ್ಟು ಬೇಗ ನಿಮಗೆ ಕಡಿಮೆ ಮಾಡಲಿಕ್ಕೆ ಸಹಕಾರಿ ಆಗ್ತವೆ. ಇನ್ನು ಬರುವಂಥದ್ದು ಆಹಾರ ಪಥ್ಯಗಳನ್ನು ನೀವು ನೋಡ್ತಾ ಬಂದರೆ, ಮುಖ್ಯವಾಗಿ ಈ ಬಾಯಿಹುಣ್ಣಿಗೆ ಬೇಕಾಗಿರುವಂಥದ್ದು ದೇಹವನ್ನು ತಂಪು ಮಾಡುವಂಥದ್ದು. ಹಾಗಾಗಿ ರೆಗ್ಯುಲರ್ ಆಗಿ ಇಳನೀರನ್ನು ಕುಡಿಯುವಂಥದ್ದು. ಇಳನೀರನ್ನು ಕುಡಿತಾ ಬಂದರೆ ನಿಮಗೆ ಬಾಯಿಹುಣ್ಣು ಕಡಿಮೆ ಆಗ್ತದೆ. ಯಾಕಂದರೆ ಒಂದು ಕಾರಣ ಡಿಹೈಡ್ರೇಷನ್ ಕೂಡ, ನಿರ್ಜಲೀಕರಣ ದೇಹದಲ್ಲಿ. ಅದಕ್ಕಾಗಿ ಇಳನೀರನ್ನು ಕುಡಿತಾ ಬಂದರೆ ಅದರಲ್ಲಿ ಇರುವಂತಹ ಕೆಲವು ರೀತಿಯ ಮಿನರಲ್ಸು ಇರಬಹುದು ಮತ್ತು ನೀರಿನ ಅಂಶ, ಅದು ಎರಡೂ ಕೂಡ ಈ ಬಾಯಿಹುಣ್ಣಿಗೆ ಸಹಕಾರಿ ಆಗ್ತದೆ. ಇನ್ನು ನೀರನ್ನು ಹೇರಳವಾಗಿ ಕುಡಿಯುವಂಥದ್ದು. ಜೀರಿಗೆ ನೀರನ್ನು ಕುಡಿಯಬಹುದು. ಜೀರಿಗೆಯನ್ನು ನೀರಲ್ಲಿ ಕುದಿಸಿ ಇಟ್ಟು ಆಮೇಲೆ ಆ ನೀರನ್ನು ಕುಡಿಯುವಂಥದ್ದು, ಅದು ಕೂಡ ಬಾಯಿಹುಣ್ಣಿಗೆ ಸಹಕಾರಿ ಆಗ್ತದೆ. ಕೊತ್ತಂಬರಿ ಮತ್ತು ಜೀರಿಗೆ ಅದನ್ನು ಸ್ವಲ್ಪ ಹುರಿದು ಪುಡಿ ಮಾಡಿ ಕಷಾಯದ ರೀತಿಯಲ್ಲಿ ಇಟ್ಕೊಂಡು, ಅಂದರೆ ಕಷಾಯದ ರೀತಿಯಲ್ಲಿ ಮಾಡಿ ಆ ಪುಡಿಯನ್ನು ಹಾಕಿ ಆಮೇಲೆ ಅದನ್ನು ಕಷಾಯವನ್ನು ಕುಡಿಯುವಂಥದ್ದು, ಅದು ಕೂಡ ನಿಮಗೆ ದೇಹವನ್ನು ತಂಪು ಮಾಡಿ ಬಾಯಿಹುಣ್ಣಿಗೆ ಸಹಕಾರಿಯಾಗ್ತದೆ. ಇನ್ನು ಈ ಡೆಫಿಷಿಯನ್ಸೀಸ್ಗೆ ಬಂದರೆ, ವಿಟಮಿನ್ B12 ಡೆಫಿಷಿಯನ್ಸಿ ಮುಖ್ಯವಾಗಿ ಅದು ಮೇನ್ ರೀಸನ್ ಬಾಯಿಹುಣ್ಣು ಬರಲಿಕ್ಕೆ. ಅದಕ್ಕೋಸ್ಕರ ಅದಕ್ಕೆ ನ್ಯಾಚುರಲ್ ಆಗಿ ಸಪ್ಲಿಮೆಂಟ್ ಏನು ಒಂದು ಅಂದರೆ ಮೋರಿಂಗಾ ಲೀವ್ಸ್, ಅಂದರೆ ನುಗ್ಗೆ ಸೊಪ್ಪು. ಆ ಸೊಪ್ಪನ್ನು ನೀವು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಅದನ್ನು ನೀರಲ್ಲೋ ಅಥವಾ ಮಜ್ಜಿಗೆಯಲ್ಲೋ ಹಾಕಿ ನೀವು ಕುಡಿಯೋದ್ರಿಂದ, ಅಥವಾ ನುಗ್ಗೆ ಸೊಪ್ಪನ್ನು ಹಾಗೆ ಪಲ್ಯನೋ ಅಥವಾ ದಾಲ್ ಹಾಗೆಲ್ಲ ಮಾಡಿ ನೀವು ಯೂಸ್ ಮಾಡೋದ್ರಿಂದ ಕೂಡ ನಿಮಗೆ ಬಾಯಿಹುಣ್ಣಿಗೆ, ಅದು ಅಲ್ಲದೆ ವಿಟಮಿನ್ B12 ಸಪ್ಲಿಮೆಂಟ್ ದೇಹಕ್ಕೆ ನ್ಯಾಚುರಲ್ ಆಗಿ ಸಿಗುವಂಥದ್ದು. ಇನ್ನು ಈ ವಿಟಮಿನ್ B12 ಪ್ರೋಬಯೋಟಿಕ್ ಫುಡ್ಡಲ್ಲಿ ಕೂಡ ಹೇರಳವಾಗಿರ್ತದೆ. ಅಂದರೆ ಈ ಫರ್ಮೆಂಟೆಡ್ ಫುಡ್, ಇಡ್ಲಿ, ದೋಸೆ, ಈ ಎಲ್ಲ ಅದರ ಹಿಟ್ಟುಗಳನ್ನು ನೀವು ಫರ್ಮೆಂಟ್ ಮಾಡಿರ್ತೀರ ಓವರ್ನೈಟ್. ಆ ಫರ್ಮೆಂಟ್ ಆಗಿರುವಂತಹ ಫುಡ್ಗಳಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಕೂಡ ಕೆಲವೊಂದ್ಸಲ ನಮ್ಮ ದೇಹಕ್ಕೆ ವಿಟಮಿನ್ B12ನ ಬಹಳಷ್ಟು ಅಂದರೆ ಸಪ್ಲಿಮೆಂಟನ್ನು ಕೊಡುವಂಥದ್ದು. ಹಾಗಾಗಿ ಇವು ಕೂಡ ನಿಮಗೆ ಬಾಯಿಹುಣ್ಣನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿ ಆಗ್ತವೆ. ಇಂತಹ ಅನೇಕ ಆಹಾರಗಳು ನಿಮ್ಮ ದೇಹದಲ್ಲಿ ಇದ್ದಾವೆ. ಶುದ್ಧವಾದ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡುವಂಥದ್ದು ಇರಬಹುದು, ಶುದ್ಧವಾದ ತೆಂಗಿನ ಹಾಲನ್ನು ಬಾಯಲ್ಲಿಟ್ಟು ಮುಕ್ಕಳಿಸಿ ಮತ್ತೆ ಅದನ್ನು ಉಗಿಯುವಂಥದ್ದು, ಇವೆಲ್ಲ ಕೂಡ ಬಾಯಿಹುಣ್ಣನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗುವಂತಹ ಕೆಲವು ಟಿಪ್ಸ್ಗಳು. ಇದರಲ್ಲಿ ಕೆಲವನ್ನಾದರೂ ನೀವು ಮಾಡಿ ನೋಡಿ, ಖಂಡಿತವಾಗಿ ನಿಮ್ಮ ಬಾಯಿಹುಣ್ಣಿನ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ. ಅದು ಅಲ್ಲದೆ ತುಂಬ ಸೀರಿಯಸ್ ಆಗಿದ್ರೆ ನಿಮಗೆ ಅದು ಯಾವ ಕಾರಣದಿಂದ ಅನ್ನುವಂಥದ್ದನ್ನು ವಿಶ್ಲೇಷಿಸಿ ಅದಕ್ಕೆ ಸರಿಯಾಗಿ ನೀವು ಆ ಲೈನಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಖಂಡಿತವಾಗಿ ಬಾಯಿಹುಣ್ಣು ಹೋಗಲಿಕ್ಕೆ ಸಹಕಾರಿ ಆಗ್ತದೆ. ನಾನು ಕೊಟ್ಟ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಸಕ್ತಿಕರ ಮಾಹಿತಿಗಳೊಂದಿಗೆ ಬರ್ತೇನೆ. ಅಲ್ಲಿ ತನಕ ಧನ್ಯವಾದ.